Hello everyone, welcome to RK Study Info YouTube channel. So finally PDO ಹುದ್ದೆಗಳಿಗೆ ಜೊತೆಗೆ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ನಲ್ಲಿ SDAA ಹುದ್ದೆಗಳಾಗಿರಬಹುದು ಗ್ರೇಡ್ 1 ಸೆಕ್ರೆಟರಿ ಜೊತೆಗೆ ಗ್ರೇಡ್ 2 ಸೆಕ್ರೆಟರಿ ಟೋಟಲಿ 924 ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗೋಕೆ ಹೋಗ್ತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಆಫಿಷಿಯಲ್ ಗೆಜೆಟ್ ಅನ್ನ ಪ್ರಕಟ ಮಾಡಲಾಗಿದೆ. ಆಕ್ಚುಲ್ ಆಗಿ ಈ ಒಂದು ಆಫಿಷಿಯಲ್ ಗೆಜೆಟ್ ಅಂತಂದ್ರೆ ಏನು, ಇದನ್ನ ಯಾಕೆ ಹೊರಡಿಸ್ತಾರೆ ನೋಡ್ತಾ ಇರಬಹುದು. 27/2/2024 ಗೆ ಇದನ್ನ ಪಬ್ಲಿಷ್ ಮಾಡಲಾಗಿದೆ. ಈ ಒಂದು PDO ಹುದ್ದೆಗಳಿಗೆ ಜೊತೆಗೆ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ನಲ್ಲಿ ಏನು 924 ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗೋದಿದೆ. ಸೊ ಇದ್ರ ಬಗ್ಗೆ ಈ ಒಂದು ಗೆಜೆಟ್ ಅಲ್ಲಿ ಏನ್ ಹೇಳಲಾಗಿದೆ ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ಹೇಳುವಂತ ಪ್ರಯತ್ನ ಆಗುತ್ತೆ. ಲೆಟ್ಸ್ ಬಿಗಿನ್. ನಮ್ಮ ಚಾನಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ ಫ್ರೆಂಡ್ಸ್. ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಎಲ್ಲಾ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ. ಓಕೆ ಆಸ್ ಫ್ರೆಂಡ್ಸ್, ನೋಡ್ತಾ ಇರಬಹುದು ಕರ್ನಾಟಕ ಸರ್ಕಾರ ಏನ್ ಮಾಡಿದೆ, ಆಫಿಷಿಯಲ್ ಗೆಜೆಟ್ ಅನ್ನ ಹೊರಡಿಸಿದೆ. ತುಂಬಾ ಅಭ್ಯರ್ಥಿಗಳಿಗೆ ಕನ್ಫ್ಯೂಸ್ ಆಗುತ್ತೆ, ಏನಿದು ಆಫಿಷಿಯಲ್ ಗೆಜೆಟ್ ಅಂದ್ರೆ ಏನು, ನೋಟಿಫಿಕೇಶನ್ ಅನ್ನ ಹೊರಡಿಸಿದ್ರ ಆಯ್ತಾ, ಫೈನಲ್ ನೋಟಿಫಿಕೇಶನ್ ಏನಾದ್ರು ಹೊರಡಿಸಿದ್ರ ಅಂತ ಹೇಳಿ. ನೋಡಿ, ಇದು ಕರಡು ನಿಯಮ ಅಂತ ಹೇಳ್ತಾರೆ. ಕರಡು ಅಂತಂದ್ರೆ ಏನು, ಇಂಗ್ಲಿಷ್ ಅಲ್ಲಿ ಡ್ರಾಫ್ಟ್ ಅಂತ ಹೇಳ್ತಾರೆ. ಸರ್ಕಾರ ಏನ್ ಮಾಡುತ್ತೆ, ಜನರ ಗಮನಕ್ಕೆ, ಪಬ್ಲಿಕ್ ಗಮನಕ್ಕೆ ಬರಲಿ ಅವ್ರು ಏನು ರೂಲ್ಸ್ ಅಮೆಂಡ್ಮೆಂಟ್ ಗಳನ್ನ ಮಾಡ್ತಾ ಇರ್ತಾರೆ, ಲಾಗಳನ್ನ ಅಮೆಂಡ್ಮೆಂಟ್ ತಿದ್ದುಪಡಿಗಳನ್ನ ಏನ್ ಮಾಡ್ತಾರೆ, ಹೊಸ ಹೊಸ ರೂಲ್ಸ್ ಗಳನ್ನ ಏನ್ ಮಾಡ್ತಾರೆ, C&R ರೂಲ್ಸ್ ಅಂತ ಹೇಳ್ತಾರಲ್ವಾ. ಸೊ C&R ರೂಲ್ಸ್ ಗಳನ್ನ ಕಾಲದಿಂದ ಕಾಲಕ್ಕೆ ಅಪ್ಡೇಟ್ ಅನ್ನ ಮಾಡ್ತಾ ಇರ್ತಾರೆ ಗೌರ್ಮೆಂಟ್ ಅವರು. ಸೊ ಈಗ ರೂರಲ್ ಡೆವಲಪ್ಮೆಂಟ್ ಮತ್ತೆ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಂಗೆ ಏನ್ ಮಾಡಿದ್ದಾರೆ, ಈ ಒಂದು ನೋಡ್ತಾ ಇರ್ಬೋದು ವೃಂದ ಮತ್ತು ನೇಮಕಾತಿ ಅಂತ ಹೇಳ್ತಾರೆ, ಕೆಡರ್ ಅಂಡ್ ರಿಕ್ರೂಟ್ಮೆಂಟ್ ರೂಲ್ಸ್ ಅನ್ನ ಏನ್ ಮಾಡಿದ್ದಾರೆ ಈಗ ತಿದ್ದುಪಡಿ ಮಾಡಿ ಜನರ ಗಮನಕ್ಕೆ, ನಿಮ್ಮೆಲ್ಲರ ಗಮನಕ್ಕೆ ತಗೊಂಡ್ಬಂದಿದ್ದಾರೆ. ಸೊ ಅದರ ಮೂಲಕ ಯಾವೆಲ್ಲ ಹುದ್ದೆಗಳನ್ನ ಯಾವ್ಯಾವ ರೀತಿ ತುಂಬುತ್ತೇವೆ ಅನ್ನೋದನ್ನ ನಿಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ನೋಡಿ, ಮೊಟ್ಟ ಮೊದಲನೇದಾಗಿ ಹಿರಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಸೀನಿಯರ್ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಹೇಳ್ತಾರೆ. ಸೊ ಈ ಒಂದು ಸೀನಿಯರ್ PDO ಪೋಸ್ಟ್ ಅನ್ನ ಯಾವ ರೀತಿ ತುಂಬುತ್ತಾರೆ ಅಂತ ಈಗ ಒಂದು ರೂಲ್ಸ್ ಅನ್ನ ಮಾಡಿದ್ದಾರೆ. ನೋಡಿ, ಅವರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವೃಂದದಿಂದ ಈ ಒಂದು ಪ್ರಮೋಷನ್ ಅನ್ನ ಕೊಡಲಾಗುತ್ತೆ. ಯಾವ ಪೋಸ್ಟ್ಗೆ, ಈ ಒಂದು ಸೀನಿಯರ್ PDOಗೆ, ಹಿರಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಏನು ಹುದ್ದೆ ಇದೆ ಆ ಹುದ್ದೆ ನೀವು ಪಡಿಬೇಕು ಅನ್ನೋದಾಗಿತ್ತು ಅಂತಂದ್ರೆ, ಈಗ ಆಲ್ರೆಡಿ PDOಗಳಾಗಿ ಕೆಲಸ ಮಾಡ್ತಾ ಇರ್ತಾರಲ್ವಾ, ಅಂತಹ ಆಫೀಸರ್ಸ್ ಗಳಿಂದ ಏನ್ ಮಾಡ್ತಾರೆ, ಈ ಒಂದು ಹುದ್ದೆಗಳನ್ನ ಪ್ರಮೋಷನ್ ಆಗಿ ಕೊಡಲಾಗುತ್ತೆ. ಹಾಗೇನೆ ನೀವು ನೋಡ್ತಾ ಇರಬಹುದು ಈ ಸ್ಯಾಲರಿ ಎಷ್ಟಿದೆ ಅಂತ ಹೇಳಿ. ಓಕೆ, ಹಾಗಾದ್ರೆ ಇಲ್ಲಿ ರೈಟ್ ಸೈಡ್ ಏನ್ ಕೊಟ್ಟಿದಾರಲ್ವಾ, ಅದೇನದು ಯಾವ ರೀತಿ ರಿಕ್ರೂಟ್ಮೆಂಟ್ ಮಾಡ್ತೇವೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವೃಂದದಲ್ಲಿ ಮಿನಿಮಮ್ ಏನಿಲ್ಲ ಅಂದ್ರೂ 5 ವರ್ಷ, ಎಷ್ಟು ವರ್ಷ ಅಂತೆ, 5 ವರ್ಷಗಳಿಗಿಂತ ಕಡಿಮೆ ಇಲ್ಲದಂತೆ ಯಾರ್ಯಾರು ವರ್ಕ್ ಮಾಡಿರ್ತಾರೆ, ಸರ್ವಿಸ್ ಮಾಡಿರ್ತಾರೆ, ಸೊ ಅಂತಹ ಅಭ್ಯರ್ಥಿಗಳನ್ನ ಏನ್ ಮಾಡ್ತಾರೆ, ಈ ಸೀನಿಯರ್ PDO ಹುದ್ದೆಗೆ ಪ್ರಮೋಷನ್ ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾರೆ. ದ ಕ್ಯಾಂಡಿಡೇಟ್ ಹೂ ಹ್ಯಾಸ್ ಸರ್ವ್ಡ್ ಮಿನಿಮಮ್ 5 years ಅಂತಹ ಅಭ್ಯರ್ಥಿಗಳಿಗೆ ಪ್ರಮೋಷನಲ್ ಪೋಸ್ಟ್ ಸೀನಿಯರ್ PDO ಆಗಿರುತ್ತೆ. ಓಕೆ, ಒಂದ್ ವೇಳೆ 5 ವರ್ಷಕ್ಕಿಂತ ಕಡಿಮೆ ಅಭ್ಯರ್ಥಿಗಳು ಇದ್ದಾರೆ, 5 ವರ್ಷ ಯಾರು ಪೂರೈಸಿಲ್ಲ, ಆ ರೀತಿಯ ಒಂದು ಸ್ಥಿತಿ ನಿರ್ಮಾಣ ಆಯ್ತು ಅಂತಂದ್ರೆ ಮಿನಿಮಮ್ 3 ವರ್ಷ ಅಂತ ಹೇಳ್ತಿದ್ದಾರೆ. ನೋಡಿ ಇಲ್ಲಿ, ಪರಂತು 5 ವರ್ಷಗಳಿಗೆ ಕಡಿಮೆ ಇಲ್ಲದಂತೆ ಸೇವೆ ಸಲ್ಲಿಸಿರುವ ನೌಕರರು ಲಭ್ಯವಿಲ್ಲದ ಪಕ್ಷದಲ್ಲಿ 3 ವರ್ಷಗಳಿಗಿಂತ ಕಡಿಮೆ ಇಲ್ಲದಂತೆ. ಸೊ 3 ವರ್ಷ ಮಿನಿಮಮ್ ಆಗಿರುತ್ತೆ, ಸರಿನಾ. ಸೊ ಇದು ಆ ಒಂದು ಪ್ಯಾರಾಮೀಟರ್ ಆಗಿರುತ್ತೆ. ಮಿನಿಮಮ್ 3 ವರ್ಷ ಯಾರ್ಯಾರು ಸೇವೆ ಸಲ್ಲಿಸಿರ್ತಾರೆ ಅಂತಹ ಅಧಿಕಾರಿಗಳನ್ನ ಸೀನಿಯರ್ PDOಗಳು ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ ಇನ್ ಮುಂದೆ. ಈಗ ನೋಡೋಣ ನಿಮ್ಮ ಒಂದು ಪ್ರೀತಿಯ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಹುದ್ದೆಯನ್ನ ಯಾವ ರೀತಿ ರಿಕ್ರೂಟ್ಮೆಂಟ್ ಮಾಡ್ತಾರೆ. ಅಂತಿಮವಾಗಿರುವಂತಹ ಏನು ಫಿನಿಶಿಂಗ್ ಟಚ್ ಕೆಡರ್ ಮತ್ತೆ ರಿಕ್ರೂಟ್ಮೆಂಟ್ ರೂಲ್ಸ್ ಅನ್ನ ರೆಡಿ ಮಾಡಿದ್ದಾರೆ. ನೋಡ್ತಾ ಇರಬಹುದು PDO ಹುದ್ದೆಗಳನ್ನ ಕನ್ನಡದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂತ ಹೇಳ್ತಾರೆ. ಸೊ ಸ್ಯಾಲರಿ ನೋಡ್ತಾ ಇರಬಹುದು, ಇಷ್ಟು ನಿಮ್ಮ ಸ್ಯಾಲರಿ ಇರುತ್ತೆ. ಸೊ ಯಾವ ರೀತಿ ರಿಕ್ರೂಟ್ಮೆಂಟ್ ಮಾಡ್ತಾರೆ ನೋಡಿ, 100% ಪೋಸ್ಟ್ ಇದೆ ಅಂದ್ರೆ ಅದರಲ್ಲಿ 65% ನಷ್ಟು ಪೋಸ್ಟ್ ನೋಡಿ, 65% ಹುದ್ದೆಗಳನ್ನ ಯಾವ ರೀತಿ ರಿಕ್ರೂಟ್ಮೆಂಟ್ ಮಾಡ್ತಾರಂತೆ, ಈ ಒಂದು ನೇರ ನೇಮಕಾತಿಗಳ ಮೂಲಕ. ತುಂಬಾ ಅಭ್ಯರ್ಥಿಗಳಿಗೆ ಕನ್ಫ್ಯೂಷನ್ ಆಗೋದು ಇಲ್ಲೇ. ನೇರ ನೇಮಕಾತಿ ಅಂದ್ರೆ ಏನ್ ಸರ್, ಯಾವುದೇ CET ಇರ್ಲಾರ್ದೆ ಡೈರೆಕ್ಟ್ ಆಗಿ ಜಾಬ್ ಕೊಡ್ತಾರ ಅಂತ ಹೇಳೋದಾದ್ರೆ ಇಲ್ಲ. ನೋಡಿ, CET ಮೂಲಕ ಜಾಬ್ ಕೊಡ್ತಾರಲ್ವಾ, ಎಕ್ಸಾಮ್ ನ ಬರೆದು ಜಾಬ್ ಕೊಡುವಂತಹ ಯಾವುದೇ ಒಂದು ಹುದ್ದೆಗೆ ಏನಂತ ಕರೀತಾರೆ ಕನ್ನಡದಲ್ಲಿ, ನೇರ ನೇಮಕಾತಿ ಅಂತ ಕರೀತಾರೆ. ಸೊ 65% ನಷ್ಟು ಪೋಸ್ಟ್ಗಳು ಈಗ ಸದ್ಯಕ್ಕೆ ಎಷ್ಟು ಕರೀತಾ ಇದ್ದಾರೆ, 256 ಪೋಸ್ಟ್ ಗಳನ್ನ ಕರೀತಾ ಇದ್ದಾರೆ. ನೋಡಿ, ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕ ಎರಡೂ ಸೇರಿ. ಓಕೆ, ಹಾಗಾದ್ರೆ ಏನು ಕ್ವಾಲಿಫಿಕೇಶನ್ ಇರಬೇಕು ಅಂತ ಹೇಳೋದಾದ್ರೆ ನೋಡ್ತಾ ಇರ್ಬೋದು, ಕಾನೂನಿನನ್ವಯ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಸ್ನಾತಕ ಪದವಿಯನ್ನ ಪಡೆದಿರಬೇಕು ಅಂತ ಇದೆ. ಸ್ನಾತಕ ಅಂತಂದ್ರೆ ಏನು ಸರ್, ಡಿಗ್ರಿ ಅಂತ ಅರ್ಥ. ಎನಿ ಡಿಗ್ರಿ, ಯಾವುದೇ ಒಂದು ಡಿಗ್ರಿ ನೀವು ಹೊಂದಿದ್ರೆ ನೀವೇನ್ ಮಾಡಬಹುದು, ಈ ಒಂದು PDO ಹುದ್ದೆಗಳಿಗೆ ಅರ್ಜಿಯನ್ನ ಯಾವಾಗ ಕರೀತಾರೆ ನೀವು ಅವಾಗ ಅಪ್ಲಿಕೇಶನ್ ಹಾಕ್ಬಹುದು. ಹಾಗೇನೆ ಈ ಒಂದು ಪ್ರಮೋಷನಲ್ ಪೋಸ್ಟ್ ಎಷ್ಟು ತುಂಬುತ್ತಾರೆ ಅಂತ ಹೇಳೋದಾದ್ರೆ 35% ನಷ್ಟು ಪ್ರಮೋಷನಲ್ ಪೋಸ್ಟ್ ಅನ್ನ
ತುಂಬುತ್ತಾರೆ. ಸೊ ಅದನ್ನ ಎಲ್ಲಿಂದ ತುಂಬಿಕೊಳ್ತಾರೆ ಅಂತ ಹೇಳೋದಾದ್ರೆ ನೋಡ್ತಾ ಇರ್ಬೋದು, ಗ್ರಾಮ ಪಂಚಾಯತಿ ಕಾರ್ಯದರ್ಶಿಗಳಾಗಿ ಯಾರ್ಯಾರು ವರ್ಕ್ ಮಾಡಿದ್ದಾರೆ ಅಥವಾ ಗ್ರೇಡ್ 1 ಗ್ರಾಮೀಣಾಭಿವೃದ್ಧಿ ಅಸಿಸ್ಟೆಂಟ್ ಆಗಿ ಯಾರ್ಯಾರು ಕೆಲಸ ಮಾಡಿದ್ದಾರೆ, 5 ವರ್ಷಗಳಿಗಿಂತ ಕಡಿಮೆ ಇಲ್ಲದಂಗೆ ಯಾರ್ಯಾರು ಸೇವೆ ಸಲ್ಲಿಸಿದ್ದಾರೆ, ಅಂತಹ ಅಭ್ಯರ್ಥಿಗಳಿಂದ, ಅಂತಹ ನೌಕರರಿಂದ ಏನ್ ಮಾಡ್ತಾರೆ, ಅವರಿಗೆ ಪ್ರಮೋಷನಲ್ ಪೋಸ್ಟ್ ಆಗಿ PDOಗಳನ್ನ ಕೊಡ್ತಾರೆ. ಬಿಕಾಸ್ ಅವರು ಅದೇ ಒಂದು ಫೀಲ್ಡ್ ಅಲ್ಲಿ ವರ್ಕ್ ಮಾಡಿ ಸೀನಿಯರ್ ಆಗಿರೋದ್ರಿಂದ. ಓಕೆ, ಒಂದ್ ವೇಳೆ ಅವರು ಸಿಗ್ಲಿಲ್ಲ ಅಂತಂದ್ರೆ 3 ವರ್ಷ ಮಿನಿಮಮ್ ಯಾರ್ಯಾರು ಮಾಡಿರ್ತಾರೆ ಅದೇ ಒಂದು ಈ ಕಾರ್ಯದರ್ಶಿ ಗ್ರೇಡ್ 1 ಮತ್ತೆ ಅಸಿಸ್ಟೆಂಟ್ ಸೆಕ್ರೆಟರಿ ಯಾರ್ಯಾರು ಇದ್ದಾರೆ ಅವರಿಗೆ ಆ ಒಂದು ಪೋಸ್ಟ್ ಅನ್ನು ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಸೊ ಒಂದ್ ತಿಳ್ಕೊಳ್ಳಿ, PDO ಹುದ್ದೆ ಪಡಿಬೇಕು ಅಂತಂದ್ರೆ ಯಾವುದೇ ಒಂದು ಡಿಗ್ರಿಯನ್ನ ನೀವು ಹೊಂದಿರಬೇಕು. ಡಿಗ್ರಿಯಲ್ಲಿ ಫಸ್ಟ್ ಕ್ಲಾಸ್ ಬೇಕು, ಸೆಕೆಂಡ್ ಕ್ಲಾಸ್ ಆತರ ಏನು ಇಲ್ಲ. ಜಸ್ಟ್ ಪಾಸ್ ಇದ್ರು ನೀವೇನ್ ಮಾಡಬಹುದು, KPSC ಕಡೆಯಿಂದ ಅರ್ಜಿಯನ್ನ ಕರೀತಾರೆ. ಇನ್ನೊಂದು ಕೆಲವೇ ದಿನಗಳಲ್ಲಿ, ಎಲೆಕ್ಷನ್ ಗಿಂತ ಮುಂಚೆನೆ ಐ ಥಿಂಕ್ ನೋಟಿಫಿಕೇಶನ್ ಆಗುವ ಎಲ್ಲ ಸಾಧ್ಯತೆಗಳಿದಾವೆ. ತುಂಬಾ ಅಭ್ಯರ್ಥಿಗಳು ಕೇಳ್ತಾ ಇರ್ತಾರೆ, ಸರ್ ನಾವು ಈ ಒಂದು ಮುಕ್ತ ವಿಶ್ವವಿದ್ಯಾಲಯದಿಂದ ಪಾಸ್ ಆಗಿದ್ದೇವೆ, ಓಪನ್ ಯೂನಿವರ್ಸಿಟಿಯಿಂದ ಹಾಕ್ಬೋದ ಅರ್ಜಿ ಅಂತ ಕೇಳ್ತಾ ಇದ್ರು. 100% ಒಂದ್ ವೇಳೆ ನಿಮ್ಮ ಯೂನಿವರ್ಸಿಟಿ UGC ಕಡೆಯಿಂದ ಮಾನ್ಯತೆ ಪಡೆದಿದ್ದೇ ಆಗಿದ್ರೆ ನೀವೇನ್ ಮಾಡಬಹುದು, ಅರ್ಜಿಯನ್ನ ಹಾಕ್ಬೋದು. ನಮ್ಮ ರಾಜ್ಯದ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮೈಸೂರು ಏನಿದೆ, ಅಫ್ಕೋರ್ಸ್ ಅದು UGC ರಿಕಗ್ನೈಸ್ಡ್ ಇದೆ. ಅಲ್ಲಿಂದ ಯಾರ್ಯಾರು ಪಡ್ಕೊಂಡಿದ್ದಾರೆ ನೀವೆಲ್ಲರೂ ಅರ್ಜಿಯನ್ನ ಹಾಕ್ಬೋದು. ಜೊತೆಗೆ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಏನಿದೆ, ಅಲ್ಲಿಂದ ಅದನ್ನು ಸಹ ಒನ್ ಆಫ್ ದಿ UGC ರಿಕಗ್ನೈಸ್ಡ್ ಅದು. ಸೊ ಅಲ್ಲಿಂದ ನೀವು ಪಡ್ಕೊಂಡಿದ್ರೆ ಅರ್ಜಿಯನ್ನ ಹಾಕ್ಬೋದು. ಅಥವಾ ಭಾರತದ ಯಾವುದೇ ಒಂದು ವಿಶ್ವವಿದ್ಯಾಲಯದಿಂದ ನೀವು UGC ರಿಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ನೀವು ಪಾಸ್ ಆಗಿದ್ರೆ ನೀವು PDO ಹುದ್ದೆಗೆ ಅರ್ಜಿಯನ್ನ ಹಾಕ್ಬೋದು. ಹಾಗೇನೆ ಸ್ಟೂಡೆಂಟ್ಸ್, ಬಹಳ ಮುಖ್ಯವಾಗಿ ಈ ಒಂದು ಗ್ರಾಮ ಪಂಚಾಯತಿ ಕಾರ್ಯದರ್ಶಿ, ಸೆಕ್ರೆಟರಿ ಅಂತ ಏನ್ ಕರೀತಾರೆ, ಜೊತೆಗೆ ಗ್ರೇಡ್ 1 ಆಫೀಸರ್ ಆಗ್ಬೇಕು ಅಂತಂದ್ರೆ ಯಾವ ತರ ಮಾಡ್ತಾರೆ ಅಂತ ಹೇಳೋದಾದ್ರೆ, ಸೊ ಸ್ಯಾಲರಿ ನೋಡ್ತಾ ಇರಬಹುದು ಇಷ್ಟಿದೆ. 50% ನ ಇವ್ರು ಫಾಲೋ ಮಾಡ್ತಾ ಇದ್ದಾರೆ. 50% ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡ್ತಾರೆ, 50% ಪ್ರಮೋಷನಲ್ ಪೋಸ್ಟ್ ಅನ್ನ ಕೊಡಲಾಗುತ್ತೆ. ಯಾವುದಕ್ಕೆ? ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಹುದ್ದೆಗಳಿಗೆ. ಹಾಗೆ ಈ ಒಂದು ಗ್ರಾಮೀಣಾಭಿವೃದ್ಧಿ ಸಹಾಯಕ ಗ್ರೇಡ್ 1 ಅಂತ ನಾವೇನ್ ಕರಿತೇವೆ, ಈ 2 ಹುದ್ದೆಗಳಿಗೆ 50% ಪ್ರಮೋಷನಲ್ ಪೋಸ್ಟ್, 50% ಡೈರೆಕ್ಟ್ ರಿಕ್ರೂಟ್ಮೆಂಟ್ ನ ಮಾಡ್ತಾರೆ. ಸೊ ಹಾಗಾದ್ರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ನ ಯಾವ ತರ ಮಾಡ್ತಾರೆ ಅನ್ನೋದನ್ನ ನಿಮ್ಗೆ ಹೇಳ್ತೇವೆ ನೋಡಿ. ಕಾನೂನಿನನ್ವಯ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಸ್ನಾತಕ ಪದವಿಯನ್ನ ಹೊಂದಿರಬೇಕು, ಡಿಗ್ರಿಯನ್ನ ಒನ್ಸ್ ಅಗೇನ್ ನೀವು ಹೊಂದಿರಬೇಕು. ಈ ಒಂದು ಸೆಕ್ರೆಟರಿ ಹುದ್ದೆ ಪಡಿಬೇಕು ಅಂತಂದ್ರೆ, ಜೊತೆಗೆ ಗ್ರೇಡ್ 1 ಅಧಿಕಾರಿಗಳು ರೂರಲ್ ಡೆವಲಪ್ಮೆಂಟ್ ಮತ್ತೆ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಅಪಾಯಿಂಟ್ಮೆಂಟ್ ಅನ್ನು ಹೊಂದಬೇಕು ಅಂತಂದ್ರೆ ಈ ಒಂದು ಡಿಗ್ರಿಯನ್ನ ನೀವು ಹೊಂದಿರಬೇಕು. ಒನ್ಸ್ ಅಗೇನ್ ಎನಿ ಡಿಗ್ರಿ ನಡೆಯುತ್ತೆ. ಹಾಗೆ ಎಷ್ಟೇ ಪರ್ಸೆಂಟೇಜ್ ಇದ್ರೂ ನೀವು ಅರ್ಜಿಯನ್ನ ಹಾಕ್ಬೋದು, ಬಟ್ ನೀವು ಡಿಗ್ರಿಯನ್ನ ಹೊಂದಿರಬೇಕು, ಪಾಸ್ ಆಗಿರಬೇಕು. ಹಾಗೇನೆ ಯಾವುದೇ ಒಂದು ಮುಕ್ತ ವಿಷಯದಲ್ಲಿ ಆಲ್ರೆಡಿ ಹೇಳಿದ ಎಲ್ಲ ಒಂದು ಮಾನದಂಡಗಳು ಇದಕ್ಕೆ ಅಪ್ಲೈ ಆಗುತ್ತೆ. ಇದು ಎಷ್ಟು ಪೋಸ್ಟ್ ಕರೀತಾರೆ ಅಂತ ಹೇಳೋದಾದ್ರೆ, ಸೊ ನೋಡ್ತಾ ಇರ್ಬೋದು, ಗ್ರೇಡ್ 1 ಸೆಕ್ರೆಟರಿ ಎಷ್ಟಿದಾವೆ, 220 ಹುದ್ದೆಗಳಿದಾವೆ. ಜೊತೆಗೆ ಗ್ರೇಡ್ 2 ಸಹಾಯಕರು ಎಷ್ಟಿದಾವೆ, 343 ಹುದ್ದೆಗಳಿದಾವೆ. ಸೊ ನೋಡ್ತಾ ಇರ್ಬೋದು. ಹಾಗೆ ಪ್ರಮೋಷನಲ್ ಪೋಸ್ಟ್ ಅನ್ನು ಯಾವ ತರ ತುಂಬ್ತಾರೆ ಅಂತ ಹೇಳೋದಾದ್ರೆ, ಈ ಒಂದು ಕಾರ್ಯದರ್ಶಿಗೆ ಮತ್ತೆ ಗ್ರೇಡ್ 1ಗೆ 50% ರಿಕ್ರೂಟ್ಮೆಂಟ್ ನ ಈ ಒಂದು ಗ್ರೇಡ್ 2 ಅಧಿಕಾರಿಗಳು ಯಾರ್ಯಾರು ಇರ್ತಾರೆ, ಹಾಗೆ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು SDAA ಅಂತ ನಾವೇನ್ ಕರಿತೇವೆ, ನೋಡ್ತಾ ಇರ್ಬೋದು. SDAA ಎಷ್ಟಿದಾವೆ, 105 ಹುದ್ದೆಗಳಿದಾವೆ. ಸೊ ಅವರಿಂದ ನಾವು ರಿಕ್ರೂಟ್ಮೆಂಟ್ ನ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೋಡ್ತಾ ಇರ್ಬೋದು, ಈ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು ಅಂತೇನಿದೆ SDAA ಹುದ್ದೆಗೆ ಏನು ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತ ಹೇಳಿದ್ದಾರೆ ನೋಡಿ. ಪದವಿ ಪೂರ್ವ ಶಿಕ್ಷಣದಲ್ಲಿ ಕಾಮರ್ಸ್ ಅನ್ನ, ವಾಣಿಜ್ಯ ಶಿಕ್ಷಣವನ್ನ ಯಾರು ಓದಿರ್ತಾರೆ ಅಥವಾ ಪಾಸ್ ಆಗಿರ್ತಾರೆ, PUC ಸೆಕೆಂಡ್ ಇಯರ್ ಕಾಮರ್ಸ್ ನ, ಅಂತಹ ಅಭ್ಯರ್ಥಿಗಳು ಏನ್ ಮಾಡಬಹುದು, ಈ ಒಂದು SDAA ಹುದ್ದೆಗಳಿಗೆ ಅರ್ಜಿಯನ್ನ ಹಾಕ್ಬಹುದು. ಓಕೆ, ಹಾಗೇನೆ ನೋಡ್ತಾ ಇರ್ಬೋದು ಅನುಸೂಚಿ 2 ಅಥವಾ ಅನುಬಂಧ 2 ನೋಡ್ತಾ ಇರ್ಬೋದು ಯಾವ ತರ ಯಾರ್ಯಾರ ನೇಮಕಾತಿ ಪ್ರಾಧಿಕಾರಗಳು ಆಗಿರ್ತಾರೆ ಅಂತ ಹೇಳಿ. ಕಾಂಪಿಟೆಂಟ್ ಅಥಾರಿಟಿ ಅಂತ ಹೇಳ್ತಾರೆ ಇವ್ರನ್ನ. ಅಂದ್ರೆ ನೀವು ನಾಳೆ ರಿಕ್ರೂಟ್ಮೆಂಟ್ ಆದ್ರೆ ದೀಸ್ ಆರ್ ದ ಈ ಒಂದು ಬೋರ್ಡ್ಗಳು ಏನಾಗಿರ್ತವೆ, ರೆಸ್ಪಾನ್ಸಿಬಲ್ ಆಗಿರ್ತಾರೆ ನಿಮಗೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಾಯ್ತು, ಹಿರಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅವರ ಒಂದು ನೇಮಕಾತಿ ಪ್ರಾಧಿಕಾರ ಯಾರಾಗಿರ್ತಾರೆ, ಆಯುಕ್ತರು ಪಂಚಾಯತ್ ರಾಜ್ ಆಯುಕ್ತಾಲಯ ಹೆಡ್ ಕ್ವಾರ್ಟರ್ಸ್ ಏನ್ ಬೆಂಗಳೂರಲ್ಲಿದೆ. ಸೊ ಅವರು ಏನಾಗಿರ್ತಾರೆ, ಇದರ ಒಂದು ನೇಮಕಾತಿ ಪ್ರಾಧಿಕಾರಗಳು ಆಗಿರ್ತಾರೆ. ಹಾಗೇನೆ ಈ ಒಂದು ವೃಂದ ನೋಡ್ತಾ ಇರ್ಬೋದು, ರಾಜ್ಯ ವೃಂದ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೇನೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ PDO, ಒನ್ಸ್ ಅಗೇನ್ ಪಂಚಾಯತ್ ರಾಜ್ ಆಯುಕ್ತಾಲಯ ಏನಿದೆ, ಸೊ ಅವ್ರು ಏನಾಗಿರ್ತಾರೆ, ನೇಮಕಾತಿ ಪ್ರಾಧಿಕಾರ ಆಗಿರ್ತಾರೆ. ನೀವು ನಾಳೆ KPSC ಥ್ರೂ ಅಪಾಯಿಂಟ್ಮೆಂಟ್ ಹೊಂದಿದ್ಮೇಲೆ ನಿಮಗೆ ಪ್ರತಿಯೊಂದು ಜಾಬ್ ಕೊಡುವಂತ ಪ್ರಯತ್ನ ಆಗಿರ್ಬೋದು, ಈ ಒಂದು ನಿಮ್ಮ ಪ್ರತಿಯೊಂದು ರೆಸ್ಪಾನ್ಸಿಬಲ್ ಯಾರಾಗಿರ್ತಾರೆ, ಇವರಾಗಿರ್ತಾರೆ, ಆಯುಕ್ತರು ಪಂಚಾಯತ್ ರಾಜ್ ಇಲಾಖೆ. ಹಾಗೆಯೇ ಪಂಚಾಯತ್ ರಾಜ್ ಕಾರ್ಯದರ್ಶಿ ಮತ್ತೆ ಗ್ರಾಮೀಣಾಭಿವೃದ್ಧಿ ಸಹಾಯಕ ಗ್ರೇಡ್ 1 ಅಂತ ಏನಿದೆ, ಸೊ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ, ಜಿಲ್ಲಾ ಪಂಚಾಯತ್ ಯಾರಿರ್ತಾರೆ ಅವರು ಜಿಲ್ಲೆ ಲೆವೆಲ್ ಅಲ್ಲಿ ಕಂಟ್ರೋಲ್ ಆಗ್ತಾ ಇರುತ್ತೆ. ಹಾಗೆ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಗ್ರೇಡ್ 2 ಅಧಿಕಾರಿಗಳು ಸಹಾಯಕರು ಏನಿದ್ದೀರಾ
ಉಪ ಕಾರ್ಯದರ್ಶಿಗಳು ಜಿಲ್ಲಾ ಪಂಚಾಯತ್ ಅಭಿವೃದ್ಧಿ, ಸೊ ಅವರು ಒನ್ಸ್ ಅಗೇನ್ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಅದನ್ನ ಕಂಟ್ರೋಲ್ ಮಾಡ್ತಾರೆ. ಹಾಗೆ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು ನಿಮ್ಮ ಒಂದು ಕಾಂಪಿಟೆಂಟ್ ಅಥಾರಿಟಿ ಯಾರಾಗಿರ್ತಾರೆ, ಉಪ ಕಾರ್ಯದರ್ಶಿಗಳು ಜಿಲ್ಲಾ ಪಂಚಾಯತ್ ಒನ್ಸ್ ಅಗೇನ್ ಜಿಲ್ಲೆ ಲೆವೆಲ್ ಅಲ್ಲಿ ಇದು ಕಂಟ್ರೋಲ್ ಆಗ್ತಾ ಇರುತ್ತೆ. ನೋಡಿ, ಈ ರೀತಿ ನಾವು ಟೋಟಲ್ ಆಗಿ ಈ ಒಂದು ರಿಕ್ರೂಟ್ಮೆಂಟ್ ನ ಮಾಡ್ತಾ ಇದ್ದೇವೆ. ಹಾಗೆ ಈ ರೀತಿ ಟೋಟಲ್ ಆಗಿ ಒಂದು ಕ್ಯಾಡರ್ ಮತ್ತೆ ರಿಕ್ರೂಟ್ಮೆಂಟ್ ರೂಲ್ಸ್ C&R ರೂಲ್ಸ್ ನ ರೆಡಿ ಮಾಡಿದ್ದೇವೆ ಅಂತ ಹೇಳಿ ಪಬ್ಲಿಕ್ ಡೊಮೇನಿಗೆ ಹಾಕಿ ಅಫಿಷಿಯಲ್ ಗೆಜೆಟ್ ಅನ್ನು ಹೊರಡಿಸಿದ್ದಾರೆ. ಸರಿನಾ ಫ್ರೆಂಡ್ಸ್? ಸೊ ಯಾರ್ಯಾರು ಈ ಒಂದು PDO ಹುದ್ದೆಗಳಿಗೆ ಹಾಗೆ ಈ SDAA ಹುದ್ದೆಗಳಿಗೆ, ಗ್ರೇಡ್ 1 ಸೆಕ್ರೆಟರಿ ಹುದ್ದೆಗಳಿಗೆ, ಗ್ರೇಡ್ 2 ಸೆಕ್ರೆಟರಿ ಹುದ್ದೆಗಳಿಗೆ ವೇಟ್ ಮಾಡ್ತಾ ಇದ್ರಿ, ಟೋಟಲ್ ಆಗಿ 924 ವೇಕೆನ್ಸೀಸ್ ಗಳಿಗೆ ನೋಟಿಫಿಕೇಶನ್ಗಳು ಆಗ್ತಾ ಇದಾವೆ. ಎಲ್ಲಿಂದ ಆಗುತ್ತೆ ಇದೆಲ್ಲ? KPSC ಕಡೆಯಿಂದ ಆಗುತ್ತೆ ನೋಡಿ. ಸರಿನಾ? ಸೊ ಹಾಗಾಗಿ ಯಾರ್ಯಾರು ಈ ವರ್ಷ ಒಂದಿಲ್ಲ ಒಂದು ಸರ್ಕಾರಿ ನೌಕರಿಯನ್ನ ಪಡಿಬೇಕು ಅಂತ ಇದ್ದೀರಾ, ನಿಮ್ಮ ಒಂದು ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ನಲ್ಲಿ PDO ಈ ರೀತಿ ಅನೇಕ ಹುದ್ದೆಗಳನ್ನ ನಿಮ್ಮದಾಗಿಸ್ಬೇಕು ಅಂತ ಇದ್ದೀರಾ, ಸ್ಟಾರ್ಟ್ ಯುವರ್ ಪ್ರಿಪರೇಷನ್. ನಿಮ್ಮ ಒಂದು ಪ್ರಿಪರೇಷನ್ ನ ಯಾವುದೇ ಕಾರಣಕ್ಕೂ ನಿಲ್ಸಕ್ ಹೋಗ್ಬೇಡಿ. ಸರಿನಾ? ತುಂಬಾ ಅಭ್ಯರ್ಥಿಗಳು ಇದಕ್ಕೆ ಕಾಂಪಿಟೇಷನ್ ಅನ್ನ ಮಾಡ್ತಾರೆ. ಸೊ ಹಾಗಾಗಿ ನಿರಂತರವಾಗಿ ಇದಕ್ಕೆ ಅಧ್ಯಯನವನ್ನ ಮಾಡ್ತಾ ಇರಿ. ನಮ್ಮ ಚಾನಲ್ ಕಡೆಯಿಂದನೂ ನಿಮಗೆ RDPR ಗೆ ಸಂಬಂಧಪಟ್ಟಂತೆ ಕ್ಲಾಸಸ್ಗಳು ಇರ್ತವೆ ಬರುವಂತ ದಿನಗಳಲ್ಲಿ. ಹಾಗಾಗಿ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ಪಿರೆಂಟ್ಸ್. ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳ ನಾಲೆಜ್ ನಿಮಗೆ ಬೇಕಾಗುತ್ತೆ. ಯಾವ ತರ PDO ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಈ ಹಿಂದಿನ ವರ್ಷಗಳಲ್ಲಿ ಕೇಳಿದ್ರು, ಸೊ ಅದು ನಿಮಗೆ ಬೇಕಾಗಿತ್ತು ಅನ್ನೋದಾದ್ರೆ ಕೇವಲ 99 ರುಪೀಸ್ಗೆ ಸಿಗುತ್ತೆ ನೋಡಿ. ಕೇವಲ 99 ರುಪೀಸ್ಗೆ ನಿಮಗೆ ಸಿಗುತ್ತೆ ಈ ಹಿಂದಿನ ಎಲ್ಲಾ ವರ್ಷದ PDO ಪ್ರಶ್ನೆ ಪತ್ರಿಕೆಗಳು ಜೊತೆಗೆ ಕೀ ಉತ್ತರಗಳು ಸಿಗ್ತವೆ ಕೇವಲ 99ಗೆ. ಮಾಡಬೇಕಾಗಿರೋದೇನು, 9483122319 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಆಸ್ಪಿರೆಂಟ್ಸ್. ಕನ್ನಡ ಮತ್ತು ಇಂಗ್ಲಿಷ್ ಎರಡು ಮೀಡಿಯಂ ಅಭ್ಯರ್ಥಿಗಳಿಗೆ ನಿಮಗೆ ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ. ತಗೊಂಡು ಪ್ರಿಂಟ್ ಹಾಕೊಂಡು ನೀಟಾಗಿ ಇವತ್ತಿಂದನೇ ನೀವು ಪ್ರಿಪರೇಷನ್ ಆರಂಭ ಮಾಡಿದ್ದೆ ಆಗಿದ್ರೆ, ಸೊ ಯಾವ ತರ ಪ್ರಶ್ನೆಗಳನ್ನ ಕೇಳಿದರೆ, ಏನೆಲ್ಲ ಓದ್ಕೋಬೇಕು, PDO ಏನು ಡೆಫಿನೆಟ್ ಪೇಪರ್ ಇದೆ, ಅದರಲ್ಲಿ ಏನೇನೆಲ್ಲ ಇಂಪಾರ್ಟೆಂಟ್, ಇವೆಲ್ಲ ನಾಲೆಜ್ ನಿಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಸ್ಟಾರ್ಟ್ ಯುವರ್ ಪ್ರಿಪರೇಷನ್ ಎಟ್ ಜಸ್ಟ್ 99 ರುಪೀಸ್. ನಿಮಗೆ PDO ಪೇಪರ್ಗಳ PDF ಗಳನ್ನ ನಿಮಗೆ ನೀಡಲಾಗುತ್ತೆ ವಿತ್ ಕೀ ಆನ್ಸರ್. 9483122319 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಆಸ್ಪಿರೆಂಟ್ಸ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಈ ಡೀಟೇಲ್ ಆಗಿರುವಂತಹ PDF ಕಾಪಿ ನಮ್ಮ ಟೆಲಿಗ್ರಾಮ್ ಅಲ್ಲಿ ಆಲ್ರೆಡಿ ಶೇರ್ ಮಾಡಿರ್ತೇವೆ. ಎಲ್ಲಾ ಲಿಂಕ್ಸ್ ಗಳು ಇದೇ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಗಳಲ್ಲಿ ಹಾಕಿರ್ತೇವೆ. ಕ್ಲಿಕ್ ಮಾಡಿಕೊಂಡು ಜಾಯ್ನ್ ಆಗಿ ನಿರಂತರವಾಗಿರುವಂತಹ ಅಪ್ಡೇಟ್ ನ ಪಡೆಯೋಕೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.